ನಿಮ್ಗೆ ಹೊಸ ಮ್ಯಾಕ್ಬುಕ್ ತಗೊಳಕ್ಕೆ ಬಜೆಟ್ ಪ್ರಾಬ್ಲಮ್ ಇದ್ರೆ ಜಸ್ಟ್ ಇವಾಗಲೇ ಮ್ಯಾಕ್ಬುಕ್ ನಿಯೋ ಲಾಂಚ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನ ಹೇಳ್ತೀನಿ. ರಿಸರ್ಚ್ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇದರಲ್ಲಿ ಐಫೋನ್ 16 ಪ್ರೋದು ಪ್ರೊಸೆಸರ್ ನ ಯೂಸ್ ಮಾಡೋರೆ. ಇವಾಗ ಈ ಪ್ರೊಸೆಸರ್ ನ ನಾವು ಫುಲ್ ಯುಟಿಲೈಸೇಷನ್ ಮಾಡಬಹುದು. ಇದು 13 ಇಂಚ್ ಮ್ಯಾಕ್ಬುಕ್ ಆಗಿದ್ದು 4 ಕಲರ್ ವೇರಿಯಂಟ್ ಅಲ್ಲಿ ಇದು ಬರುತ್ತೆ. ಫುಲ್ ಲ್ಯಾಪ್ಟಾಪ್ ಅಲ್ಲಿ ಬರೀ ನಿಮ್ಗೆ 2 ಪೋರ್ಟ್ ಸಿಗುತ್ತೆ, ಥಂಡರ್ ಬೋರ್ಡ್ ಸಿಗಲ್ಲ. 3.5mm ಜಾಕ್ ಇದೆ, ಆದ್ರೆ ಹೈ ಇಂಪಿಡೆನ್ಸ್ ಇಲ್ಲ. ಕ್ರೇಜಿ ಏನಂದ್ರೆ ಲ್ಯಾಪ್ಟಾಪ್ ಬರೀ 20 ವಾಟ್ ಇಂದ ಚಾರ್ಜ್ ಆಗುತ್ತೆ. 16 hours ಬ್ಯಾಟರಿ ಬ್ಯಾಕಪ್ ಇದೆ. ಅದೇ ಏರ್ ಅಲ್ಲಿ 18 hours ನ ಕ್ಲೇಮ್ ಮಾಡ್ತಾರೆ. 2 ವೇರಿಯಂಟ್ಸ್ ಅಲ್ಲಿ ಇದು ಬರುತ್ತೆ, 256GB ಅಂಡ್ 512GB. ಬಟ್ 8GB ನೇ ರ್ಯಾಮ್ ಇರುತ್ತೆ. ಓನ್ಲಿ 512GB ವೇರಿಯಂಟ್ ಅಲ್ಲಿ ಟಚ್ ಐಡಿ ಸಿಗುತ್ತೆ, ಬಟ್ 10,000 ಜಾಸ್ತಿ ಇದೆ. ಸ್ಪೀಕರ್ ಏರ್ ಅಲ್ಲಿ 4 ಬರುತ್ತೆ, ಬಟ್ ಇದರಲ್ಲಿ 2 ಸ್ಪೀಕರ್ ಬರುತ್ತೆ. ಗುಡ್ ಕ್ವಾಲಿಟಿ 1080p ಕ್ಯಾಮೆರಾ ಇದೆ. ಅದರಲ್ಲಿ ಸೆಂಟರ್ ಸ್ಟೇಜ್ ಇಲ್ಲ. ಅಂದ್ರೆ ನೀವು ಇಲ್ಲಿ ಹೋದಾಗ ಇಲ್ಲಿ ಫೋಕಸ್ ಮಾಡಕ್ಕೆ, ಇಲ್ಲಿ ಹೋದಾಗ ಇಲ್ಲಿ ಫ್ರೇಮ್ ಫೋಕಸ್ ಮಾಡಕ್ಕೆ, ಅಂದ್ರೆ ಅರ್ಥ ಆಯ್ತಲ್ಲ. ಡಿಸ್ಪ್ಲೇ ಅಲ್ಲಿ ಏನ ಕಂಪೇರ್ ಮಾಡಿದ್ರೆ sRGB ಡಿಸ್ಪ್ಲೇ ಇದ್ರಲ್ಲಿ ಸಿಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್. ಇದು 70,000 ಲ್ಯಾಪ್ಟಾಪ್ ವರ್ತ್ ಇಟ್ ಇದೆಯಾ? ಸ್ಟೂಡೆಂಟ್ಸ್ ಐಡಿ ಇದ್ರೆ 60,000 ಅಲ್ಲೇ ಸಿಗುತ್ತೆ. ಫೈನಲಿ ನಂದೇನು ಒಪಿನಿಯನ್ ಅಂದ್ರೆ 60 to 70,000 ಅಲ್ಲಿ M1 M2 ಮ್ಯಾಕ್ಬುಕ್ ಏರ್ ಸಿಗುತ್ತೆ. ಜಸ್ಟ್ ಇವರು ಒಂದು ಫೋನ್ ಅನ್ನ ಲ್ಯಾಪ್ಟಾಪ್ ಕನ್ವರ್ಟ್ ಮಾಡವ್ರೆ. ಇದರಲ್ಲಿ ಎಡಿಟಿಂಗ್ ಎಲ್ಲ ಮಾಡಬಹುದು, ಬಟ್ ಮ್ಯಾಕ್ಬುಕ್ ಏರ್ ತರ ಫೀಲ್ ಬರಲ್ಲ. ಪ್ರೈಸ್ ಕಡಿಮೆ ಇದ್ರೆ ಮಾತಾಡಬಹುದಿತ್ತು, ಬಟ್ 60 to 70,000 ಫ್ರೆಂಡ್ಸ್, ಇದರಲ್ಲಿ ನಿಮ್ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗಬೇಡಿ. ಅದೇ ಸೇಲ್ ಅಲ್ಲಿ ಮ್ಯಾಕ್ಬುಕ್ M1 M2 ನ ನೀವು ಬೈ ಮಾಡಿದ್ರೆ ಅದೊಂದು ಗುಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹೀಗೆ ನಿಮ್ದೇನು ಒಪಿನಿಯನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ಲೇಟೆಸ್ಟ್ ಟೆಕ್ ಇನ್ಫಾರ್ಮೇಶನ್ ಎಲ್ಲ ಬೇಕಾಗಿದ್ರೆ ಈ ಪೇಜ್ ನ ಫಾಲೋ ಮಾಡಿ.